ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಸ್ರೇಲ್ನ ಅಪಾಚೆ ಹೆಲಿಕಾಪ್ಟರ್ ಅನ್ನು ಉಡೇಸ್ ಮಾಡಲಾಗಿದೆ. ದಕ್ಷಿಣ ಲೆಬನಾನ್ನಲ್ಲಿ ಹಿಜ್ಬುಲ್ಲಾ ಪಡೆಯಿಂದ ನಡೆದಿರುವಂತಹ ದಾಳಿ ಇದು. ವಾಯು ರಕ್ಷಣಾ ಕ್ಷಿಪಣಿಯಿಂದ ಅಪಾಚೆ ಹೆಲಿಕಾಪ್ಟರ್ ಧ್ವಂಸವಾಗಿದೆ. ಅಮೆರಿಕದ ಮತ್ತೊಂದು ಯುದ್ಧ ವಿಮಾನ ಪೀಸ್ ಆಗಿದೆ. ಅಮೆರಿಕದ ಮತ್ತೊಂದು ಯುದ್ಧ ವಿಮಾನ ಪೀಸ್. ಟ್ರಂಪ್ ಎಚ್ಚರಿಕೆಯ ಬೆನ್ನಲ್ಲೇ ಯುಎಸ್ಗೆ ಇರಾನ್ ಶಾಕ್ ಕೊಟ್ಟಿದೆ. ಕೆಶ್ಮ್ ದ್ವೀಪದ ಬಳಿಕ ಅಮೆರಿಕ ಯುದ್ಧ ವಿಮಾನವನ್ನ ಧ್ವಂಸ ಮಾಡಲಾಗಿದೆ. ಹಿಜ್ಬುಲ್ಲಾ ದಾಳಿಗೆ ಮೆಕ್ಡೊನಾಲ್ಡ್ ಮಳಿಗೆ ಛಿದ್ರವಾಗಿದೆ. ಉತ್ತರ ಇಸ್ರೇಲ್ ಭಾಗದಲ್ಲಿದ್ದಂತಹ ಮೆಕ್ಡೊನಾಲ್ಡ್ ತಕ್ಷಣವೇ ಯುದ್ಧ ನಿಲ್ಲಿಸುವಂತೆ ವಿಶ್ವಸಂಸ್ಥೆ ಆಗ್ರಹ. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ದೇಶಗಳಿಗೆ ವಿಶ್ವಸಂಸ್ಥೆ ಒತ್ತಾಯ. ಈಗಾಗಲೇ ಜನಜೀವನ ತುಂಬಾ ಯಾತನೆಗೆ ಸಿಲುಕಿದೆ. ನಾಯಕರು ವಿಧ್ವಂಸ ಬಿಟ್ಟು ಮಾತುಕತೆಗೆ ಮುಂದಾಗಲಿ ಅಂತ ಹೇಳಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಗುಟೆರೆಸ್ ಅವರು ಒತ್ತಾಯವನ್ನು ಮಾಡಿದ್ದಾರೆ. ಟ್ರಂಪ್ ಆಡಳಿತದಿಂದ ದಿನಕ್ಕೊಂದು ವಿಕೆಟ್ಗಳು ಪತನವಾಗ್ತಾ ಇವೆ. ಟ್ರಂಪ್ ಸರ್ಕಾರದಿಂದ ಮತ್ತಿಬ್ಬರು ಪ್ರಮುಖರಿಗೆ ಕೊಡಲಾಗಿದೆ. ಅಟಾರ್ನಿ ಜನರಲ್ ಹುದ್ದೆಯಿಂದ ಪ್ಯಾಮ್ ಬೋಂಡಿ ಅವರನ್ನ ವಜಾ ಮಾಡಲಾಗಿದೆ. ಡೊನಾಲ್ಡ್ ಟ್ರಂಪ್ ಅವರು ಪ್ಯಾಮ್ ಬೋಂಡಿ ಅವರನ್ನ ವಜಾಗೊಳಿಸಿದ್ದಾರೆ. ಜೆಫ್ರಿ ಎಫ್ಸಿನ್ ಕೇಸ್ನ ತನಿಖಾ ಕಡತ ನಿರ್ವಹಣೆ ವಿಫಲ ಅಂತ ಹೇಳಿ ಅವರಿಗೆ ಕೋಕನ್ನು ಕೊಡಲಾಗಿದೆ. ಒಂದು ಕಡೆ ಯುದ್ಧ, ಅಮೆರಿಕ ಇನ್ನೂ 2-3 ವಾರಗಳ ಕಾಲ ಇರಾನ್ ಮೇಲೆ ಭೀಕರ ದಾಳಿಯನ್ನ ಮಾಡುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಈ ನಡುವೆ ಅವರ ಸರ್ಕಾರದಲ್ಲೇ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಇನ್ನೊಂದು ಕಡೆ ಅಮೆರಿಕ ಸೇನಾ ಮುಖ್ಯಸ್ಥರಿಗೂ ಕೂಡ ಟ್ರಂಪ್ ಸರ್ಕಾರ ಕೊಟ್ಟಿದೆ. ಸೇನಾ ಮುಖ್ಯಸ್ಥ ಜನರಲ್ ರ್ಯಾಂಡಿ ಜಾರ್ಜ್ ಅನ್ನ ಹೊರಹಾಕಿದೆ. ರಾಜೀನಾಮೆಯನ್ನ ನೀಡುವಂತೆ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಗೆಸ್ ಸೂಚನೆಯನ್ನ ಕೊಟ್ಟಿದ್ದಾರೆ. ರಾಜೀನಾಮೆಯನ್ನ ನೀಡಿ ತಕ್ಷಣ ನಿವೃತ್ತಿ ತೆಗೆದುಕೊಳ್ಳಬೇಕು ಅಂತ ಹೇಳಿ ಸೂಚನೆ ಹೋಗಿದೆ. ಕಾರಣ ಟ್ರಂಪ್ ಮತ್ತು ಹೆಗೆಸ್ ದೃಷ್ಟಿಕೋನದಂತೆ ಕೆಲಸ ಮಾಡ್ತಿಲ್ಲ ಅನ್ನೋ ಆರೋಪ. ಸೇನಾ ಕಾರ್ಯದರ್ಶಿ ಡೇನಿಯಲ್ ಹೀಗೆ ಅನೇಕ ಮಂದಿಗೆ ಟ್ರಂಪ್ ಸರ್ಕಾರದಿಂದ ಕೋಕನ್ನ ಕೊಡಲಾಗಿದೆ. ಅವರ ಎಕ್ಸ್ಪೆಕ್ಟೇಷನ್ಗೆ ತಕ್ಕಂತೆ ಕೆಲಸವನ್ನ ಮಾಡ್ತಿಲ್ಲ ಅನ್ನೋ ಕಾರಣ, ನಿರ್ವಹಣೆ ಸರಿ ಇಲ್ಲ ಅನ್ನೋ ಕಾರಣಗಳನ್ನು ಕೊಟ್ಟು ಇದೀಗ ಡೊನಾಲ್ಡ್ ಟ್ರಂಪ್ ಅವರ ಸರ್ಕಾರ ಒಂದಷ್ಟು ಮಂದಿ ಅಧಿಕಾರಿಗಳನ್ನು ತೆಗೆದುಹಾಕಿದೆ. ಮತ್ತಷ್ಟು ಮಂದಿ ಅಧಿಕಾರಿಗಳಿಗೆ ಕೊಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ.